ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಶುಕ್ರವಾರದ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ. ನಮ್ಮ ಬಿಗ್ ಬಾಸ್ ವಿಲನ್ ಕೊಟ್ಟಿರುವಂತಹ ಏನು ಒಂದು ಟಾಸ್ಕ್ ಇದೆ, ಆ ಟಾಸ್ಕನ್ನ ಕಂಪ್ಲೀಟ್ ಮಾಡೋದು ಒಂದು ಕಡೆ ಆದರೆ, ಆ ಕಂಪ್ಲೀಟ್ ಮಾಡಬೇಕಾದ್ರೆ ತುಂಬಾ ನೋವಾಗುತ್ತೆ ರೀ. ಯಾಕೆಂತಂದರೆ ನಿಜವಾಗ್ಲೂ ಕೂಡ ಯಾರ್ಯಾರೆಲ್ಲ ಬಿಗ್ ಬಾಸ್ ವಿಲನ್ ಕೊಟ್ಟಂತಹ ಟಾಸ್ಕನ್ನ ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅದು ಈಸಿ ಅಲ್ಲ ಆಯಿತಾ. ಈಗ ಯಾರು ಕಾವ್ಯ ಕಲರಿಂಗ್ ಮಾಡಿಸ್ಕೊಂಡಿದ್ದಾಗಲಿ ಆಯಿತಾ, ಅದೇ ರೀತಿ ಟ್ಯಾಟು ಹಾಕಿಸ್ಕೊಂಡಿದ್ದಾಗಲಿ ಎಲ್ಲವೂ ಕೂಡ ನಿಜವಾಗ್ಲೂ ಕಷ್ಟನೇ. ಬಟ್ ಇವತ್ತು ನಿಜವಾಗ್ಲೂ ಆ ಪ್ರೋಮೋ ನೋಡಿ ನನಗೆ ಬೇಜಾರಾಗೋಗ್ಬಿಡ್ತು. ಯಾಕೆಂದರೆ ನಾನು ತುಂಬ ಇಷ್ಟಪಡುವಂತಹ ನಮ್ಮ ಉತ್ತರ ಕರ್ನಾಟಕದ ಮಾಳು ಆಯಿತಾ ಆ ಥರ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದು ನೋಡಿ ಯಪ್ಪ, ನಿಜವಾಗ್ಲೂ ಮಾಳು ನೋಡಿ ನನಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಮಾಳು ಆಯಿತಾ ತುಂಬ ಹ್ಯಾಂಡ್ಸಮ್ ಗೈ, ತುಂಬಾ ಆಯಿತಾ ಲುಕ್ಕಿಂಗ್ ಗುಡ್. ಅಂದರೆ ಅವರು ಏನೋ ಮೇಕಪ್ಪೇ ಮಾಡ್ಕೊಳೋದು ಬೇಡ, ನಮ್ಮ ರಗ್ಗಡ್ ಹುಡುಗ, ನಮ್ಮ ಉತ್ತರ ಕರ್ನಾಟಕದ ಹುಡುಗ ಮಾಡು ಸಿಂಪಲ್ ಆಗಿದ್ದರೂ ಕೂಡ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ. ಬಟ್ ಇವತ್ತು ಮಾಡು ನೋಡಿ ತುಂಬಾ ಬೇಜಾರಾಯಿತು ನನಗೆ. ಬಟ್ ಮಾಡು ಕೂದಲನ್ನ ಕಟ್ ಮಾಡಿಸ್ಕೊಳ್ತಾ ಇರ್ತಾರೆ, ಅಂದರೆ ಟ್ರಿಮ್ ಮಾಡ್ತಾ ಇರ್ತಾರೆ ನಮ್ಮ ರಜತ್ ಅವರು. ಅದನ್ನು ನೋಡಿದಂತಹ ನಮ್ಮ ರಕ್ಷಿತನ ಕಣ್ಣಲ್ಲಿ ನೀರೇ ಬಂತು. ಅಂದರೆ ಅಣ್ಣನ ಆ ಹೇರ್ ಸ್ಟೈಲ್ ನೋಡಿ ತಂಗಿ ರಕ್ಷಿತ ಕಣ್ಣೀರು ಹಾಕಿದ್ಲು ಅಂತಲೇ ಹೇಳ್ಬೋದು. ರಕ್ಷಿತನಿಗೆ ಒಂಚೂರು ಇಷ್ಟ ಇಲ್ಲ, ಯಾಕೆಂತಂದರೆ ತುಂಬಾ ಅವಳಿಗೆ ಬೇಜಾರಾಯಿತು. ಪಾಪ ಮಾಳು ಅಣ್ಣ ಈ ಥರ ಕಟಿಂಗ್ ಮಾಡಿಸ್ಕೊಳ್ತಾ ಇದ್ದಾರಲ್ಲ ಅಂತೇಳಿ ಅವಳಿಗೆ ತುಂಬ ಬೇಜಾರಾಯಿತು ರಕ್ಷಿತನಿಗೆ. ಅದಲ್ಲದೆ ಅದ್ಯಾಕೋ ಪದೇ ಅಶ್ವಿನಿಗಳಿಗೂ ಧ್ರುವಂತಗೂ ಆಯಿತಾ ಝೂಮ್ ಮಾಡ್ತಾ ಇದ್ರು. ಅವರು ಯಾಕೋ ಒಂಥರ ಆನಂದ ಪಡ್ತಿರೋ ನನಗೆ ಕಾಣ್ತಾ ಇತ್ತು. ಅಶ್ವಿನಿಗೌಡ ಅಂತೂ ಫುಲ್ಲು ಒಂಥರ ಎಂಥ ದ್ವೇಷದಿಂದ ನೋಡ್ದಂಗೆ ಕಾಣ್ತಾ ಇತ್ತು. ತುಂಬಾ ಒಂಥರ ಆಗಬೇಕು ಇವನಿಗೆ ಅನ್ನೋ ರೀತಿ ಆಯಿತಾ ಮಾಡ್ದಂಗೆ ಮುಖ ಮಾಡ್ದಂಗೆ ಕಾಣ್ತಾ ಇತ್ತು. ಅದೇ ರೀತಿ ಧ್ರುವಂತೂ ಕೂಡ ಸೇಮ್ ಒಂಥರ ದ್ವೇಷದಿಂದ ಮಾಳುನ ನೋಡ್ದಂಗೆ ಕಾಣ್ತಾ ಇತ್ತು. ಅದರಲ್ಲಿ ನಮ್ಮ ಗಿಲ್ಲಿ ಮಾತ್ರ ಹೆಂಗಿದ್ದು ನಮ್ಮ ಮಾಳು ಹೆಂಗಾಗ್ಬಿಟ್ಟ, ಮಾಳು ಎದ್ದು ಬನ್ನಿ ಮಾಳು, ಇದು ನೀವು ಒಂಚೂರು ಚೆನ್ನಾಗಿಲ್ಲ, ಪ್ಲೀಸ್ ಬನ್ನಿ ಮಾಳು ಆಯಿತಾ, ಯಾರಾದ್ರೂ ನಿನ್ನ ಜಗಳಕ್ಕೆ ಬಂದರೆ ಆ ಕೂದಲಲ್ಲೇ ಕೆರೆದ್ಬಿಡು ಅಂತೇಳಿ ಎಲ್ಲ ಕಾಮಿಡಿ ಮಾಡ್ತಾಯಿದ್ರು ನಮ್ಮ ಗಿಲ್ಲಿ ನಟ. ಬಟ್ ರಕ್ಷಿತಾ ಅಂತೂ ತುಂಬಾ ಅಳೋ ರೀತಿ ಮುಖ ಮಾಡ್ಕೊಂಡು ಅತ್ತೇ ಬಿಟ್ಲು. ಅವಳಿಗೆ ಮಾಳನ್ನ ಆ ಒಂದು ಹೇರ್ ಸ್ಟೈಲಲ್ಲಿ ನೋಡೋಕೆ ಇಷ್ಟನೇ ಆಗಲಿಲ್ಲ. ಬಟ್ ಟಾಸ್ಕು ಅಂತ ಬಂದಾಗ ಆ ಸ್ಪೋರ್ಟಿವ್ನೆಸ್ ಆಗಿ ತಗೊಂಡ್ರಲ್ವ ಮಾಳು, ನಾನು ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀನಿ. ಮಾಳು ಇವಾಗ ಸೂಪರ್ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಣ. ಯಾಕೆ ಅಂತಂದರೆ ಅದೆಲ್ಲ ಹೇರ್ ಸ್ಟೈಲ್ ಇದೆಯಲ್ಲ, ಅದು ಒಂಥರ ಹೆಂಗೆ ಗೊತ್ತಾ ನೋಡೋಕ್ಕೆ ಒಂಥರ ಕಾಣುತ್ತೆ. ಬಟ್ ಮಾಡು ಅದನ್ನು ತುಂಬ ಪಾಸಿಟಿವ್ ಆಗಿ ತಗೊಂಡು ಏನು ಇಲ್ದಂಗೆ ನಮ್ಮ ಬಿಗ್ ಬಾಸ್ ಮನೇಲಿ ಇರುವಂಥ ಚಾಮುಂಡೇಶ್ವರಿ ಒಂದು ಕೈ ಮುಗಿದು ಆಯಿತಾ ಬನ್ನಿ ರಜತ್ ಮಾಡಿ ಅಂತ ಹೇಳ್ಬಿಟ್ಟು ಕುಟ್ಕೊಂಡು ಪೂರ್ತಿ ನೀಟಾಗಿ ಶೇವ್ ಮಾಡಿಸ್ಕೊಂಡು ಆ ಮೇಲೆ ಆ ಕೂದಲು ಬಿಟ್ಕೊಂಡು ಅವ್ರು ಒಂದು ಬನಿಯನ್ನು ಹಾಕೊಂಡಿದ್ರು. ಪಾಪ ನಾನಿಗೆ ನೋಡಿ ಅಯ್ಯೋ ನಮ್ಮ ಮಾಳು ಹೆಂಗಿದ್ದು ಮಾಳು ಹೆಂಗಾಗ್ಬಿಟ್ರು ಅನಿಸ್ಬಿಟ್ಟು. ನನಗೆ ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಸೀಸನ್ನು ನಾನು ನೋಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತು. ಯಾವತ್ತೂ ಒಬ್ರನ್ನ ತುಂಬ ಇಷ್ಟಪಟ್ಟಿದ್ದಿಲ್ಲ, ಅಂದರೆ ಒಂಥರ ಕ್ರಶ್ ಥರ ಇಷ್ಟಪಟ್ಟಿದ್ದಿಲ್ಲ. ಬಟ್ ನನಗೆ ಮಾಳು ತುಂಬ ಇಷ್ಟ. ಯಾಕೆಂತಂದರೆ ಅವನ ಸಿಂಪ್ಲಿಸಿಟಿ, ಆ ಮುಗ್ಧತೆ ಮತ್ತು ಸಿಂಪ್ಲಿಸಿಟಿ, ಮತ್ತು ಎಲ್ಲೂ ಫೇಕ್ ಇಲ್ಲ ಮನುಷ್ಯ, ತುಂಬ ಜೆಂಟಲ್ ಮ್ಯಾನು ಮಾಳು. ಹಂಗಾಗಿ ನನಗೆ ಮಾಳು ತುಂಬ ಇಷ್ಟ. ಬಟ್ ನನಗೆ ಮಾಳು ಇವತ್ತು ಆ ಸ್ಥಿತಿ ನೋಡಿ ನಂಗೆ ತುಂಬಾ ಬೇಜಾರಾಯಿತು. ಮಾಳು ಯಾಕೆ ಒಪ್ಕೊಂಡ್ರಿ ಅನ್ನಿಸ್ತು. ಬಟ್ ಟಾಸ್ಕು ಹಾಗಾಗಿ ಮಾಳು ಒಪ್ಕೊಂಡಿದ್ದಾರೆ. ಮಾಳು ಒಪ್ಕೊಂಡಿರೋದಕ್ಕೆ ನಮ್ಮ ರಕ್ಷಿತ ಅಳ್ತಾ ಇದ್ದಾಳೆ. ಅಂದರೆ ಮಾಳು ಆ ಥರ ನೋಡೋಕ್ಕೆ, ಆ ಹೇರ್ ಸ್ಟೈಲ್ ನೋಡೋಕ್ಕೆ ಪಾಪ ರಕ್ಷಿತನಿಗೆ ಇಷ್ಟ ಇಲ್ಲ. ಅಣ್ಣ ತಂಗಿಯವರ ಈ ಅನುಬಂಧ ನೋಡಿ ನನಗೂ ಖುಷಿ ಆಯಿತು. ಯಾರೆಲ್ಲ ಈ ಪ್ರೋಮೋ ನೋಡಿ ಪಾಪ ಮಾಳು ಅಂದರೆ ಕಮೆಂಟ್ ಮಾಡಿ. ನನ್ನ ಈ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.